ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ, ನಾನು ಕನ್ನಡದಿಂದ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನೆಲ್ಲ ವಿಡಿಯೋ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ನಿಮಗೂ ಇಷ್ಟ ಆಗುತ್ತೆ. ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವಾಗ ಕ್ಲೈಮೇಟ್ ಅಂತೂ. ಇಲ್ಲಿ ಏಪ್ರಿಲು ಮೇ ಯಾವ ರೀತಿ ಇರುತ್ತೆ ಅಂದರೆ ಒನ್ ಡೇ ಬಿಸಿಲು, ಒನ್ ಡೇ ಚಳಿ, ಒನ್ ಡೇ ಮಳೆ, ಆ ರೀತಿಯೇ ಇರುತ್ತೆ. ಸೊ ಇನ್ನು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಇವಾಗೆಲ್ಲ ಸ್ಪ್ರಿಂಗ್ ಸೀಸನ್ನು. ಹಿಂದ್ಗಡೆ ನೋಡ್ಬೋದು ನನ್ನ ಬ್ಯಾಕ್ ಸೈಡ್ ಎಲ್ಲ ಫುಲ್ ಗಿಡಗಳಿಗೆಲ್ಲ ಚಿಗುರು ಬರ್ತಾ ಇದೆ. ಇವಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಟೈಮಲ್ಲಿ ಎಲ್ಲ ಚಿಗುರು ಬರ್ತಾ ಇರುತ್ತೆಲ್ಲ, ಫುಲ್ ಗ್ರೀನಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಔಟ್ಸೈಡ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಫ್ಲವರ್ಸ್ ಅಂತೂ ತುಂಬ ಕಲರ್ಫುಲ್ಲಾಗಿ ಫ್ಲವರ್ಸ್ ಇರುತ್ತೆ. ಬಟ್ ಅದೇ ಮಳೆ ಜಾಸ್ತಿ ಇದೆ. ವೀಕಲ್ಲಿ ಒನ್ ಡೇ ಮಾತ್ರ ಬಿಸಿಲು ಇರುತ್ತೆ ಅಷ್ಟೇ. ಇನ್ನು ಬೇರೆ ಡೇಸಲ್ಲೆಲ್ಲ ಬರೀ ಮಳೆನೇ ಇರುತ್ತೆ. ಇನ್ನು ಮಾರ್ನಿಂಗ್ ಜಿಶುಗೆ ಬಂದುಬಿಟ್ಟು ಅವ್ನಿಗೆ ಚಿತ್ರಾನ್ನ ಮಾಡಿಕೊಟ್ಟೆ. ಅವ್ನಿಗೆ ಸ್ವಲ್ಪ ಈ ನಡುವೆ ಚಿತ್ರಾನ್ನ ತುಂಬ ಇಷ್ಟಪಟ್ಟು ತಿಂತಾ ಇದ್ದಾನೆ. ಅದಕ್ಕೆ ಮಾವಿನಕಾಯಿ ಇತ್ತಿತ್ತು, ಅದಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಟ್ಟು ಅವ್ನು ಬಾಕ್ಸ್ಗೂ ಅದೇ ತೊಗೊಂಡು ಹೋದೆ. ಇನ್ನು ಕೃತಿಕಾ ಎದ್ದೊಳಿದ ಮೇಲೆ ನಾನು ಇಲ್ಲಿ ಪಾಲಕ್ ಹಾಕ್ಬಿಟ್ಟು ಸ್ವಲ್ಪ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಅವಳು ಆದರೆ ಸ್ವಲ್ಪ ಮಾರ್ನಿಂಗ್ ಅಂದರೆ ರೈಸ್ ಅಂದರೆ ತಿನ್ನಲ್ಲ ಅವಳು. ಸೊ ಅದಕ್ಕೆ ನಾವು ತಿನ್ನಲ್ಲ ಮಾರ್ನಿಂಗ್. ಜಿಶುಗೆ ಮಾತ್ರ ಮಾಡಿಕೊಟ್ಟೆ ಅಷ್ಟೇ ನನ್ನ ಚಿತ್ರಾನ್ನ. ಇನ್ನು ನಮಗೆಲ್ಲರಿಗೂ ಈ ಥರ ಸ್ವಲ್ಪ ಪಾಲಕು, ಆಮೇಲೆ ಬೆಲ್ ಪೆಪ್ಪರು, ಆಮೇಲೆ ಆನಿಯನ್ನು, ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ. ಒಂದೆರಡು ಹಾಕಿದ್ರೆ ಸಾಕು, ನನಗೂ ಕೃತಿಕಾಗುತ್ತೆ. 2 ಮೊಟ್ಟೆ ಹಾಕಿದ್ರೆ ಸಾಕು. ಅಷ್ಟು ಹೆವಿಯಾಗಿರುತ್ತೆ ಪಾಲಕೆಲ್ಲ ಹಾಕಿರ್ತೀನಲ್ಲ. ಬಟ್ ಒಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಮಕ್ಳು ಯಾರಾದರೂ ತಿನ್ನಲ್ಲ ಅಂದರೆ ಪಾಲಕ್ ಈ ರೀತಿ ಮಾಡಿಕೊಟ್ರೆ, ಎಗ್ ಎಲ್ಲ ಮಕ್ಳಿಗೂ ಇಷ್ಟಪಟ್ಟೆ ತಿಂತಾರೆ. ಸೊ ಈ ರೀತಿ ಮಾಡಿಕೊಟ್ಬಿಟ್ರೆ ತಿಂತಾರೆ ಮಕ್ಕಳೆಲ್ಲರೂ. ನಾನು ಕೃತಿಕಾಗೆ ಎಗ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಈ ರೀತಿ ಮಾಡಿಕೊಡ್ತೀನಿ. ಜಿಶುಗೂ ಅಷ್ಟೇ, ಅವನು ಯಾವಾಗಾದರೂ ನಂಗೆ ಬ್ರೇಕ್ಫಾಸ್ಟ್ ಬೇಡ ಅನ್ನೋ ಟೈಮಲ್ಲಿ ಈ ರೀತಿ ಮಾಡಿಕೊಡ್ತೀನಿ ನಾನು ಎಗ್ ಹಾಕ್ಬಿಟ್ಟು. ಅವನು ಅಷ್ಟು ಆರಾಮಾಗಿ ತಿಂತಾನೆ. ಆ್ಯಂಡ್ ಇಲ್ಲಿ ಕೃತಿಕಾಗೂ ನನಗೆ ಮಾಡ್ಕೊತಾ ಇದ್ದೀನಿ. ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಜಿಶು ಸ್ಕೂಲ್ ಹೋಗೋ ಟೈಮಲ್ಲೇ ಮಾಡಿಕೊಟ್ಬಿಟ್ಟೆ ಅವ್ರಿಗೆ. ಅವರು ಬೇಗ ತಿಂದುಬಿಡ್ತಾರೆ. ನಾನು ಕೃತಿಕಾ ಎದ್ದೊಳಿದ ಮೇಲೆ ತಿನ್ನಾನೆ ಹೇಳು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಲೇಟಾಗಿ, ಅವಳು ಸ್ವಲ್ಪ ಲೇಟಾಗಿ ಎದ್ದೊಳ್ತಾಳೆ. ನೈಟು ಮಲ್ಗೋದು ಲೇಟ್ ಅಲ್ವಾ. ಸೊ ಮಾರ್ನಿಂಗ್ ಬೇಗ ಎದ್ದೊಳಲ್ಲ. ಅವಳು ಎದ್ದೊಳಿದ ಮೇಲೆ ಇಬ್ಬರಿಗೂ ಒಂದೇ ಸಲ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು 2 ಎಗ್ ಹಾಕ್ಬಿಟ್ಟು ಮಾಡಿಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಸಿವಾಗಲ್ಲ ಬೇಗ ಈ ಬ್ರೇಕ್ಫಾಸ್ಟ್ ತಿಂದರೆ ಅಂದರು. ಅಷ್ಟು ಹೆವಿಯಾಗಿರುತ್ತೆ ಹೊಟ್ಟೆಯಲ್ಲಿ. ಇನ್ನು ಈ ರೀತಿ ಆಮ್ಲೆಟ್ ಆ ಥರ ಮಾಡಿಕೊಡುವಾಗ ನಾನೇ ತಿನ್ನಿಸ್ಬೇಕು ಅಂತೇನಿಲ್ಲ. ಇಡ್ಲಿ ದೋಸೆ ಅದಾದರೆ ನಾನೇ ತಿನ್ನಿಸ್ಬೇಕು. ದೋಸೆನೂ ತಿಂದುಬಿಡ್ತಾಳೆ, ಇಡ್ಲಿ ಸ್ವಲ್ಪ ಅದು ನಾನೇ ತಿನ್ನಿಸ್ಬೇಕು. ಇನ್ನು ಆಮ್ಲೆಟ್ ಆದರೆ ಅವಳೇ ತಿಂತಾಳೆ. ಎಗ್ ಇಷ್ಟ ಅಲ್ವಾ, ಅದಕ್ಕೆ ಅವಳು ಚಿಕ್ಕದಾಗಿ ಪೀಸ್ ಮಾಡಿಕೊಟ್ಬಿಟ್ಟು ಫೋರ್ಕ್ ಕೊಟ್ಬಿಟ್ಟು ಆರಾಮಾಗಿ ತಿಂತಾಳೆ ಕೂತ್ಕೊಂಡು. ಅಷ್ಟೊತ್ತಿಗೆ ನಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಜಾಕೆಟ್ಸ್ ಎಲ್ಲ ಎತ್ತಿಕ್ತಾ ಇದ್ದೀನಿ. ಇನ್ನೇನು ಸಮ್ಮರ್ ಸ್ಟಾರ್ಟ್ ಅಲ್ವಾ, ಇನ್ನು ಅದೇನು ಯೂಸ್ ಮಾಡಲ್ಲ. ಇನ್ನು ಜಿಶುಗೆ ಮಾತ್ರ ಸ್ವಲ್ಪ ಸ್ಕೂಲ್ಗೆ ಹಾಕ್ಕೊಂಡು ಹೋಗೋದಕ್ಕೆ ರೈನ್ ಕೋಟು ಆಮೇಲೆ ಸ್ವೆಟರ್ ಥರದ್ದು ಇಟ್ಟಿದ್ದೀನಿ. ಜಿಶುಗೂ ಕೃತಿಕಾಗಿ ಇಬ್ರಿಗೂ ಅಷ್ಟೇ. ಇನ್ನು ಇವಾಗ ಮಳೆ ಅಲ್ವಾ, ಸ್ವಲ್ಪ ರೈನ್ ಕೋಟ್ ಯೂಸ್ ಆಗುತ್ತೆ. ಇನ್ನು ಇವೆಲ್ಲ ಒಂದು ಸೂಟ್ ಕೇಸ್ಗೆ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀನಿ. ಇದು ಎಲ್ಲ ನನಗೆ ಎಲ್ಲ ವಿಂಟರ್ ಬಂದರೆ ಅಂದರೆ ಇದು ದೊಡ್ಡ ಕಷ್ಟನೇ ಅನಿಸುತ್ತೆ ನಿಜವಾಗ್ಲೂ. ಮನೇಲಿ ಎಲ್ಲ ನೋಡಿದ್ರು ಬರೀ ಜಾಕೆಟ್ಸೇ ಇರುತ್ತೆ, ಎತ್ತಿಕೊಡೋಕ್ಕೆ ಸಾಕಾಗೋಗುತ್ತೆ. ಸೊ ನನಗೆ ಈ ಸಮ್ಮರ್ ಬಂದರೆ ಫುಲ್ ಖುಷಿಯಾಗುತ್ತೆ. ಅವೆಲ್ಲ ಖಾಲಿ ಆಗೋಗುತ್ತೆ ಅಲ್ವಾ, ಮನೇಲಿ ಎಲ್ಲೂ ಕಾಣಿಸಲ್ಲ ನನಗೆ ಇವೆಲ್ಲನೂ. ಎಷ್ಟು ದೊಡ್ಡದಾಗುತ್ತೆ, ಎಷ್ಟು ಪ್ಲೇಸ್ ಬೇಕೋ ಇವಕ್ಕೆಲ್ಲನೂ. ಸೊ ಹಾಗಾಗಿ ಫುಲ್ ಎಲ್ಲ ನಾನಿನ್ನೂ ಇವಾಗ ಏಪ್ರಿಲಲ್ಲೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಎಲ್ಲ ಎತ್ಬಿಟ್ಟು ಕಂಪ್ಲೀಟಾಗಿ ಎಲ್ಲಾದರೂ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಬ್ಲ್ಯಾಂಕೆಟ್ಸ್ ಅಷ್ಟೇ, ಅವೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು, ಅವು ದೊಡ್ಡ ಬ್ಲ್ಯಾಂಕೆಟ್ಸ್ ವಿಂಟರಲ್ಲಿ ಮಾತ್ರ ಯೂಸ್ ಮಾಡ್ತೀವಲ್ಲ, ಅವು ಸಹ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ನಾನು ಎಲ್ಲ ಕ್ಲೀನಾಗಿ ಮಾಡಿಸ್ಬಿಟ್ಟು ಎತ್ತಿಟ್ಬಿಟ್ಟು, ಇನ್ನು ಆಫ್ಟರ್ನೂನ್ ನಾವು ಸ್ವಲ್ಪ ಔಟ್ಸೈಡ್ ಹೋಗ್ತಾ ಇದ್ದೀವಿ. ಔಟ್ಸೈಡ್ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಇದ್ದರೆ ಅಲ್ಲೇ ಊಟ ಮಾಡಿಕೊಂಡು ಇನ್ನು ಮನೆಗೆ ವಾಪಸ್ ಬರ್ತಾಯಿದ್ದೀವಿ. ನಾನೇನು ಅಡುಗೆ ಏನು ಮಾಡೋಕ್ಕೋಗಿಲ್ಲ. ಔಟ್ಸೈಡ್ ಹೋಗಿದ್ವಲ್ಲ, ಅಲ್ಲೇ ತಿಂದ್ವಿ, ಅದಕ್ಕೋಸ್ಕರ ನಾನೇನು ಅಡುಗೆ ಏನು ಮಾಡೋಕ್ಕೋಗಿಲ್ಲ. ಇನ್ನು ಬರ್ತಾ ಟೈಮ್ ಆಗಿತ್ತು 3 o'clock. ಹಾಗೆ ಜಿಶು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅವ್ನಿಗೂ ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇನ್ನು ಸ್ಕೂಲ್ ಹತ್ರ ಹೋಗ್ತಾಯಿದ್ವಿ. ಅವ್ನು ಫುಲ್ಲು ಸರ್ಪ್ರೈಸ್ ಕೊಡೋಣ ಅಂತಲೇ ಹೋಗ್ತಾಯಿದ್ವಿ. ಯಾಕಂದರೆ ನಾನು ಯಾವತ್ತೂ ಹೋಗಲ್ಲ ಅವ್ನು ಸ್ಕೂಲ್ ಹತ್ರ. ಕೃತಿಕಾದರೂ ಯಾವಾಗಾದರೂ ಸ್ವಲ್ಪ ಕ್ಲೈಮೇಟ್ ಚೆನ್ನಾಗಿದ್ದರೆ ಹೋಗ್ತಾಳೆ ಆಗಲಿ, ನಾನು ಯಾವತ್ತೂ ಹೋಗಲ್ಲ. ಅದಕ್ಕೆ ಅವ್ನು ನೋಡೋಣ ಯಾವ ರೀತಿ ರಿಯಾಕ್ಟ್ ಆಗ್ತಾನೆ ಅಂತ ಹೋಗಿದ್ದೀನಿ.
ಜಿಶುಗಂತೂ ಫುಲ್ ಖುಷಿ ಆಗೋಯಿತು. ನಾನು ಕೃತಿಕಾ ಇಬ್ಬರು ಸ್ಕೂಲ್ ಹತ್ರ ಹೋಗಿದ್ದಕ್ಕೆ ಹುಡುಕ್ತಾ ಇದ್ದಾನೆ ಬಂದುಬಿಟ್ಟು. ಅವರಪ್ಪ ಕಾಣಿಸಿಲ್ಲ ಎಲ್ಲೋ ಅಂತೇಳಿ ಯಾವಾಗಲೂ ಅಲ್ಲಿ ಗೇಟ್ ಹತ್ರನೇ ನಿಂತ್ಕೊತಾ ಇದ್ರಂತೆ. ಇವತ್ತು ಕಾಣಿಸಿಲ್ಲ ಏನು ಅಂತ ಹೇಳ್ಬಿಟ್ಟು ಔಟ್ಸೈಡ್ ಬಂದು ನೋಡ್ತಾ ಇದ್ದಾರೆ. ನಾವು ನೋಡಿದ ತಕ್ಷಣ ಬಂದುಬಿಟ್ಟು ಬೇಗ ಕಾಣಿಸ್ಬಿಟ್ಟು ನಾವು ಅವನಿಗೆ. ಇನ್ನು ಮನೆಗೆ ಬಂದಮೇಲೆ ಸ್ವಲ್ಪ ಮನೆಯಲ್ಲಿ ಬನಾನ ಒಂದು 3 ಬನಾನ ಎಲ್ಲ ಫುಲ್ ಹಣ್ಣಾಗಿ ಹೋಗಿತ್ತು. ಅದಕ್ಕೆ ಬಿಸಾಕೋಕೆ ಇಷ್ಟ ಆಗಿಲ್ಲ. ಹಾಗಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತಗೊಂಡೆ. ಬಟ್ 2 ಚೆನ್ನಾಗಿತ್ತು, ಇನ್ನೊಂದು ಏನು ಚೆನ್ನಾಗಿರಲಿಲ್ಲ. ಅದಕ್ಕೆ ಒಂದು ಬಿಸಾಕ್ಬಿಟ್ಟೆ. ಇನ್ನು ಇದಕ್ಕೆ ನಾನು ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ಫುಲ್ ನೋಡಿ ಎಷ್ಟು 2 ಡೇಸಿಂದ ನೋಡ್ತಾನೆ ಇದ್ದೀನಿ ಕೇಕ್ ಯಾವ ರೀತಿ ಮಾಡೋದು ಏನು ಅಂತ ಹೇಳ್ಬಿಟ್ಟು. ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಕೇಕನ್ನು. ಅದಕ್ಕೋಸ್ಕರ ಒಂದ್ಸಲ ಆದರೂ ಮಾಡೋಣ. ಮಕ್ಕಳು ಕೇಳ್ತಾನೆ ಇರ್ತಾರೆ, ಜಿಶು ಕೇಳ್ತಾನೆ ಇರ್ತಾರೆ, ಅಮ್ಮ ನನಗೆ ಕೇಕ್ ಮಾಡು ಅಂತ ಹೇಳ್ಬಿಟ್ಟು. ನನಗೆ ಸ್ವಲ್ಪ ಭಯ ನನಗೆ ಈ ಥರ ಏನಾದರೂ ಹೊಸ ಕಲಿಬೇಕು ಅಂದರೆ. ಅದಕ್ಕೋಸ್ಕರ ನಾನು ಯಾವತ್ತೂ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಅಮೇರಿಕಾದಲ್ಲಿದ್ದಾಗ ನನ್ನ ಫ್ರೆಂಡ್ ಅಶ್ವಿನಿ ಅವಳು ಜಿಶು ಇಬ್ಬರು ಸೇರಿಬಿಟ್ಟು ಮಾಡ್ತಾಯಿದ್ರು. ಸೊ ನನಗೇನು ಅವಾಗ ಮಾಡಲೇಬೇಕು ಅಂತೇನಿರಲಿಲ್ಲ. ಈ ಥರ ಯಾವಾಗಾದರೂ ಜಿಶು ಕೇಳಿದಾಗ ಅಶ್ವಿನಿಗೆ ಹೇಳ್ತಾ ಇದ್ದೆ, ಅಶ್ವಿನಿ ಜಿಶು ಕೇಕ್ ಕೇಳ್ತಾ ಇದ್ದೇನೆ ಅಂದರೆ ಇಬ್ಬರು ಸೇರಿಬಿಟ್ಟು ನಮ್ಮ ಮನೆಯಲ್ಲೇ ಇಲ್ಲ ಅವ್ರ ಮನೆಯಲ್ಲೂ ಮಾಡ್ತಾಯಿದ್ರು. ಇನ್ನು ಇಲ್ಲಿಗೆ ಬಂದಮೇಲೆ ನಾನು ಅದ್ರ ಸುದ್ದಿಗೆ ಹೋಗಿಲ್ಲ. ಸರಿ ಒಂದ್ಸಲ ಟ್ರೈ ಮಾಡಿದ್ರೆ ಸೊ ಅದು ಇಟ್ಟಾದರೆ ಮತ್ತೆ ಇನ್ನೊಂದ್ಸಲಿ ಮಾಡ್ಬೋದಲ್ವ ಚೆನ್ನಾಗಿ ಬಂದರೆ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬನಾನಾ ಕೇಕ್ ಮಾಡ್ತಾಯಿದ್ದೀನಿ. ನಾನು ಬಂದು ಎಷ್ಟು 2 ಬಾಳೆಹಣ್ಣು ತೊಗೊಂಡಿದ್ದೀನಿ ದೊಡ್ಡವು. 2 ಬಾಳೆಹಣ್ಣಿಗೆ 1/2 ಕಪ್ ಫಸ್ಟು ಶುಗರ್ ಹಾಕಿದ್ದೀನಿ. ಯಾಕಂದರೆ ಬಾಳೆಹಣ್ಣು ಸ್ವೀಟ್ ಇರುತ್ತಲ್ಲ, ಜಾಸ್ತಿ ಬೇಡ. ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಕಮ್ಮಿನೇ ತಿನ್ನೋದು ನಾವೆಲ್ಲನೂ, ಜಾಸ್ತಿ ಹಾಕ್ಕೊಳ್ಳ ನಾವು. ಇನ್ನು ಸ್ವಲ್ಪ ಶುಗರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕರ್ಗೋವರೆಗೂ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ 3 ಎಗ್ ಹಾಕಿದ್ದೀನಿ. ಆ್ಯಕ್ಚುಲಿ ನನಗೆ ಆ ಕೇಕಲ್ಲಿ ಎಗ್ ಸ್ಮೆಲ್ ಬಂದರೆ ಇಷ್ಟ ಆಗಲ್ಲ. ಬಟ್ ನೋಡೋಣ, ನಂಗೆ ಗೊತ್ತಿಲ್ಲ ಯಾವ ರೀತಿ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಸುಮ್ಮನೆ ಯೂಟ್ಯೂಬಲ್ಲಿ ಫಾಲೋ ಮಾಡ್ಕೊತ ಮಾಡ್ತಾಯಿದ್ದೀನಿ. 3 ಎಗ್ ಹಾಕ್ಬಿಟ್ಟಿದ್ದೀನಿ. ಆ ಸ್ಮೆಲ್ ಹೇಗೆ ಬರುತ್ತೆ ಏನೋ ಅಂದ್ಕೊಂಡೆ. ಬಟ್ ಚೆನ್ನಾಗಿ ಬೀಟ್ ಮಾಡಿದ್ರೆ ಸ್ಮೆಲ್ ಬರಲ್ಲ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದೀನಿ, ಆ ಸ್ಮೆಲ್ ಬರಬಾರ್ದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇದರಲ್ಲೇ ಸ್ವಲ್ಪ 1 ಕಪ್ ಅಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಫಸ್ಟ್ ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡೋಣ ಅಂದ್ಕೊಂಡೆ. ಬಟ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಏನೇನೋ ಎಕ್ಸ್ಪೆರಿಮೆಂಟ್ ಹಾಕಿ ಸುಮ್ಮನೆ ಅವ್ರು ಹೇಳ್ದಂಗೆ ಹಂಗೆ ಫಾಲೋ ಮಾಡೋದು ಕೊಂಡೋಗೋದು ಬೆಟರ್ ಅಂತ ಹೇಳ್ಬಿಟ್ಟು ಇನ್ನು 1 ಕಪ್ ಗೋಧಿ ಹಿಟ್ಟು ಮೈದಾ ಹಿಟ್ಟು ತಗೊಂಡು ಇಲ್ಲಿ ಜರಡಿ ಇಟ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂದರೆ, ಇಲ್ಲಾಂದರೆ ಗಂಟೆಗಳು ಬರುತ್ತೆ ಅಂತೆ. ಅದಕ್ಕೋಸ್ಕರ ಆ ರೀತಿ ಮಾಡ್ಕೊತಾ ಇದ್ದೀನಿ. ಇನ್ನು ಅದು ಎಗ್ ಸ್ಮೆಲ್ ಇರುತ್ತಲ್ವ, ಅದಕ್ಕೋಸ್ಕರ ಅವ್ರು ಏನು ಕೋಕೋ ಪೌಡ್ರ್ ಏನು ಬೇಡ ಅಂತಲೇ ಹೇಳಿದ್ದು. ಬಟ್ ನಾನು ಕೋಕೋ ಪೌಡ್ರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಬೇಕಿಂಗ್ ಪೌಡ್ರು ಬೇಕಿಂಗ್ ಸೋಡಾ 2 ಹಾಕ್ಕೋಬೇಕಂತೆ. ಬಟ್ ನನ್ನ ಹತ್ರ ಬೇಕಿಂಗ್ ಪೌಡ್ರ್ ಇಲ್ಲ, ಅದಕ್ಕೆ ಬೇಕಿಂಗ್ ಸೋಡಾ ಮಾತ್ರ ಹಾಕ್ಕೊಂಡಿದ್ದೀನಿ. ನಾನು ಯಾವತ್ತೂ ನಾನು ಮಾಡಿಲ್ಲ ಅಲ್ವಾ ಈ ಥರ ಇವು ಯಾವತ್ತೂ ಕುಕ್ಕೀಸ್ ಆಗಲಿ ಈ ಥರ, ಅದಕ್ಕೋಸ್ಕರ ನಾನು ಇಟ್ಕೊಂಡಿಲ್ಲ ಯಾವತ್ತೂ. ಮಾಡೋರಾದರೆ ಸ್ಟಾಕ್ ಇಟ್ಕೊಂಡಿರ್ತಾರೆ ಮನೆಯಲ್ಲೆಲ್ಲನೂ. ಸೊ ನಾನು ಯಾವತ್ತೂ ಮಾಡಲ್ಲ ಅಲ್ವ, ಅದಕ್ಕೆ ಇವತ್ತಿಂದ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಬೇಕಿಂಗ್ ಸೋಡಾನೇ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ಇನ್ನು ಹಾಗೆ ಮಿಕ್ಸ್ ಮಾಡ್ತಾ ಇನ್ನು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಂಡ್ರೆ ಇನ್ನೂ ಅದು ಸ್ಮೆಲ್ ಗೊತ್ತಾಗಲ್ಲ ಅಲ್ವ ಅಂತ ಹೇಳ್ಬಿಟ್ಟು ಇನ್ನು ವೆನಿಲಾ ಎಸೆನ್ಸ್ ಹಾಕ್ಕೊಂಡೆ 1 ಡ್ರಾಪ್ ಅಷ್ಟು. ಇನ್ನು ಕೃತಿಕಾ ಮಾರ್ನಿಂಗ್ ಲೇಟಾಗಿ ಎದ್ದೊಳಿದ್ಲಲ್ಲ, ಸೊ ಅವಳು ಮಲಗಿಲ್ಲ. ಇನ್ನು ಅಮ್ಮ ಕಿಚನಲ್ಲಿದ್ದರೆ ಅಂದರೆ ಅವಳೆಲ್ಲೂ ಇರೋದೇ ಇಲ್ಲ, ಅವಳು ಅಮ್ಮ ಹತ್ರನೇ ಇರ್ತಾಳೆ. ನೋಡ್ತಾ ಇರ್ಬೋದು ಎಲ್ಲ ಅಡುಗೆಗಳು ಇದೇ ರೀತಿ ಮಾಡ್ಕೊಳೋದು, ಅವಳಿಗೆ ಎತ್ಕೊಂಡೇ ಮಾಡ್ಕೊತೀನಿ ನಾನು. ಅದಕ್ಕೆ ಈ ನಡುವೆ ಸ್ವಲ್ಪ ನಾನು ಏನು ಅಡುಗೆಗಳ್ದು ಸ್ವಲ್ಪ ವಿಡಿಯೋಸ್ ಏನು ಶೇರ್ ಮಾಡೋಕೆ ಹೋಗ್ತಾ ಇಲ್ಲ. ಅವಳಿಗೆ ಎತ್ಕೊಂಡು ಮಾಡ್ತೀನಲ್ವ ಅಡುಗೆ ಎಲ್ಲನೂ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಅವಳಿಗೆ ಮಲಗಿಸ್ಬೇಕು. ಅದಕ್ಕೋಸ್ಕರ ಇದೆಲ್ಲ ರೆಡಿ ಮಾಡಿಬಿಟ್ಟು ಹೋಗಿ ಮಲಗಿಸೋಣ ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಲಾಸ್ಟಲ್ಲಿ 1/4 ಕಪ್ಪಷ್ಟು ಸನ್ಫ್ಲವರ್ ಆಯಿಲ್ ಹಾಕ್ಕೋಬೇಕಂತೆ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಜಾಸ್ತಿನೂ ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ಲೈಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಬಟ್ ಸ್ಮೆಲ್ ಇವಾಗ ನನಗೆ ತುಂಬ ಚೆನ್ನಾಗಿದೆ ಅನಿಸ್ತು. ಬಟ್ ಸ್ವಲ್ಪ ಭಯ ಆಗ್ತಾಯಿತ್ತು, ಇದು ಹಿಟ್ಟಾಗುತ್ತೋ ಫ್ಲಾಪ್ ಆಗುತ್ತೋ ಗೊತ್ತಿಲ್ಲ, ಯಾವ ರೀತಿ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ಇನ್ನು ಓವೆನ್ ಫಸ್ಟೇ ಫ್ರೀ ಇಟ್ಕೊಂಡಿದ್ದೆ. 175 ಫ್ರೀ ಹಿಟ್ ಮಾಡ್ತಾಯಿದ್ದೆ. ಅದಕ್ಕೆ ನನಗೆ ಇದು ನಮ್ಮ ಹಸ್ಬೆಂಡ್ ನಾನು ಇಂಡಿಯಾದಲ್ಲಿದ್ದಾಗ ಒಂದ್ಸಲ ತೊಗೊಂಡು ಬಂದು ಇಟ್ಕೊಂಡಿದ್ರು ಕೇಕ್ ಮಾಡೋ ಇನ್ನೆಲ್ಲನೂ. ಸೊ ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಸರಿ ಇವತ್ತು ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಬಟರ್ ಪೇಪರ್ ಇಲ್ಲ ನನ್ನ ಹತ್ರ, ಬಟರ್ ಪೇಪರ್ ಹಾಕೋಬೇಕಂತ. ಬಟ್ ಇದು ನನಗೇನು ಅದು ನಾನ್ ಸ್ಟಿಕ್ ಥರ ಅನ್ನಿಸ್ತಿದ್ದು. ಹಾಗಾಗಿ ನಾನು ಸ್ವಲ್ಪ ಬಟರ್ ಹಾಕ್ಬಿಟ್ಟು ಬಟರ್ ಸ್ಪ್ರೆಡ್ ಮಾಡಿಬಿಟ್ಟು ಅದರಲ್ಲಿ ಹಾಕ್ತಾಯಿದ್ದೀನಿ. ಬಟರ್ ಪೇಪರ್ ಏನು ಹಾಕಿಲ್ಲ. ಇನ್ನು ಬರುತ್ತೋ ಇಲ್ವೋ ಅದೊಂದು ಡೌಟು ನನಗೆ, ಬಟರ್ ಪೇಪರ್ ಆಗಿಲ್ಲ ಅಲ್ವ ಅಂತ ಹೇಳ್ಬಿಟ್ಟು ನೋಡೋಣ. ಈ ಸಲ ಸರಿಯಾಗಿ ಬಂದಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ತೊಗೊಂಡು ಬಂದು ಬಟರ್ ಪೇಪರ್ ತೊಗೊಂಡ್ಬಿಡೋಣ. ಹಾಗೆ ಬೇಕಿಂಗ್ ಪೌಡರ್ ತೊಗೊಬರ್ಬೇಕು. ಇವೆರಡು ತೊಗೊಂಡು ಬಂದು ಇಟ್ಕೊಂಡ್ರೆ ಮನೇಲಿ ಯಾವಾಗಾದರೂ ಚೆನ್ನಾಗಿ ಬಂದರೆ ಯಾವಾಗಾದರೂ ಮುಂದೆ ಟ್ರೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಅಲ್ವ ಎಲ್ಲ ಟ್ರೈ ಮಾಡ್ತಾಯಿದ್ದೀನಿ. ಈ ರೀತಿ ಇಷ್ಟ ಆಯಿತು, ಇಷ್ಟು ಕಮ್ಮಿ ಅನ್ನಿಸ್ತು ನನಗೆ. ಯಾವ
ರೀತಿ ಬರುತ್ತೆ ಏನೋ ಗೊತ್ತಾಗ್ತಾ ಇಲ್ಲ, ಚಿಕ್ಕದಾಗಿ ಬರುತ್ತೆ ಏನೋ ಕೇಕು ಅಂತ ಹೇಳ್ಬಿಟ್ಟು. ಜಿಶು ಅಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದೆ, ನಮ್ಮ ಕೇಕ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಇನ್ನು ಎಲ್ಲ ಓವೆನ್ ಫ್ರೀಟ್ ಆದಮೇಲೆ ಇನ್ನು ಓವೆನಲ್ಲಿ ಇಟ್ಬಿಟ್ಟು ಕೃತಿಕಾಗಿ ಮಲಗಿಸೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಓವೆನಲ್ಲೆಲ್ಲ ಇಟ್ಬಿಟ್ಟು ಇನ್ನು ಸ್ವಲ್ಪ 170ಗೆ ಇನ್ಕ್ರೀಸ್ ಮಾಡಿಬಿಟ್ಟು ಓವೆನ್ ಸ್ವಲ್ಪ ಹೀಟೆಲ್ಲ ಇನ್ಕ್ರೀಸ್ ಮಾಡಿಬಿಟ್ಟು ಹೋದೆ. ಇನ್ನು ಕೃತಿಕಾಗಿ ಮಲಗಿಸ್ಬಿಟ್ಟು ಆಮೇಲೆ ಬಂದು ನೋಡಿದೆ ಆಗಿರುತ್ತೆ ಏನೋ ಅಂತ ಹೇಳ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಆದಮೇಲೆ ಚೆಕ್ ಮಾಡ್ತೀನಿ. ಇನ್ನು ಸ್ವಲ್ಪ ಆಗಬೇಕು ಅನ್ನಿಸ್ತು, ಒಂದೊಂದು 5 ಮಿನಿಟ್ಸ್ ಹಾಕಿದ್ರೆ ಆಗುತ್ತೆ ಅಂತ ಅನ್ನಿಸ್ತು. ಬಟ್ ನೋಡ್ತಾ ಇದ್ರೆ ಚೆನ್ನಾಗೇ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಾನೊಂದು 45 ಮಿನಿಟ್ಸ್ ಇಟ್ಟಿದ್ದೆ, ಆಮೇಲೆ ಓಕೆ ಅನ್ನಿಸ್ತು, ನನಗೆ ಬಂದಿದೆ ಅಂತ ಅನ್ನಿಸ್ತು. ಅದಕ್ಕೆ ಇನ್ನು ಔಟ್ಸೈಡ್ ತೆಗೆದ್ಬಿಟ್ಟು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಔಟ್ಸೈಡ್ ಇಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚುಚ್ಚಿದ್ದೀನೋ ಅಂತ ನನಗೆ ಯಾವುದೋ ಡೌಟು ಆಗಿದೋ ಇಲ್ವೋ ಅಂತ ಗೊತ್ತಾಗ್ತಾನೆ ಇಲ್ಲ. ಅದಕ್ಕೆ ಫುಲ್ ಚುಚ್ಚಿಬಿಟ್ಟಿದ್ದೀನಿ ಕೇಕಲ್ಲೂ, ಎಲ್ಲ ಫೋರ್ಕಲ್ಲಿ ಒಂತಲ್ಲಿ ಒಂದ್ಸಲಿ ಈ ಥರ ಟೂತ್ ಪಿಕ್ಕಲ್ಲಿ ಒಂದ್ಸಲಿ ಚುಚ್ಚುತ್ತಾನೇ ಇದ್ದೀನಿ, ಆಗಿದೆ ಇಲ್ವೋ ಅಂತ ಹೇಳ್ಬಿಟ್ಟು. ನನಗೆ ಫಸ್ಟ್ ಟೈಮ್ ಅಲ್ಲ, ಸ್ವಲ್ಪ ಇದಿರುತ್ತೆ, ಸ್ವಲ್ಪ ಭಯ ಇರುತ್ತೆ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಆಮೇಲೆ ಜಿಶು ಬಂದಮೇಲೆ ನಾನು ಜಿಶುಗೆ ತೋರಿಸ್ತಾ ಇದ್ದೀನಿ ಇಲ್ಲಿ. Banana cake. I thought you said egg omelette. ಸುಮ್ಮನೆ ಸರ್ಪ್ರೈಸ್. ಕೃತಿಕಾ ಎದ್ದೋಡಿದ್ಮೇಲೆ ಕಟ್ ಮಾಡೋಣ. ಕೃತಿಕಾ ಎದ್ದೊಳ್ಳಿ. ಇನ್ನು ಅದು ಸ್ವಲ್ಪ ಹೀಟ್ ಇತ್ತು, ಅದು ಸ್ವಲ್ಪ ತಣ್ಣಗಾಗಲಿ, ಕೃತಿಕಾನು ಅಷ್ಟೊಂದು ಎದ್ದೇಳ್ತಾಳೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಸೈಡ್ಗೆ ಇಟ್ಬಿಟ್ಟೆ. ಜಿಶು ನೋಡಿದ್ರೆ ಅದ್ರ ಮೇಲೆ ಕ್ರೀಮ್ ಹಾಕು, ಡೆಕೋರೇಷನ್ ಮಾಡು, ಏನೇನೋ ಹೇಳ್ತಾ ಇದ್ದೇನೆ. ನಾನು ಮಾಡಿದ್ದೇ ಫಸ್ಟ್ ಟೈಮು, ಸುಮ್ಮನೆ ಇರೋ, ಅದು ಯಾವ ರೀತಿ ಬಂದೈತೋ ಇಲ್ಲೋ ಗೊತ್ತಿಲ್ಲ. ಬಟ್ ಕೃತಿಕಾ ಎದ್ದೊಳ್ಳಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಈ ನಡುವೆ ಅವಳಿಗೆ ಸ್ವಲ್ಪ ಇಷ್ಟ ಕೇಕ್ ಕಟ್ ಮಾಡೋದು ಅದೆಲ್ಲನೇ. ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇರ್ತಾಳೆ. ಬಟ್ ನಿದ್ದೆ ಕಣ್ಣಲ್ಲಿ ಏನು ಮಾಡ್ತಾಳೆ ಏನೋ ಗೊತ್ತಿಲ್ಲ. ಇನ್ನು ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ಮೀಟಿಂಗ್ ಮುಗೀತು, ಇನ್ನು ಅವರು ಬಂದು ಅವರೇ ಓಪನ್ ಮಾಡಿದ್ರು ಕೇಕ್ನ. ಹ್ಯಾಪಿ ಬರ್ಡೇ ಟು ಯು. ಎಟ್ಲನೇ ಕಚ್ಚೆ ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಎಟ್ಲನೇ ಸ್ವಲ್ಪ ನಿದ್ದೆ ಕಣ್ಣಲ್ಲಿದ್ದಾಳೆ ಅವಳು. ಎದ್ದು ಬಂದಿದ ತಕ್ಷಣ ಅದು ಕೇಕ್ ತೋರಿಸಿದ್ವಲ್ಲ, ಸ್ವಲ್ಪ ಏನು ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿದ್ದೆ ಕಣ್ಣಲ್ಲೇ ಇದ್ದಾಳೆ. ಇನ್ನು ಸ್ವಲ್ಪ ಒಂದು 5 ಮಿನಿಟ್ಸ್ ಆದಮೇಲೆ ಮತ್ತೆ ಸೆಟ್ ಆದಳು. ಅದಾದಮೇಲೆ ಮತ್ತೆ ಅವ್ರ ಅಪ್ಪನೇ ಕಟ್ ಮಾಡಿಸ್ತಾ ಇದ್ದಾರೆ. ಸೊ ನಾನು ನೋಡೋಣ ಯಾವ ರೀತಿ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಬಂದಿದೆ ಏನು ಅಂತ ಹೇಳ್ಬಿಟ್ಟು. ಬಟ್ ನೋಡಿದ್ರೆ ತುಂಬ ಚೆನ್ನಾಗೇ ಇದೆ ಅನ್ನಿಸ್ತು. ಬಟ್ ಆಮೇಲೆ ಗೊತ್ತಾಯಿತು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ನನಗೆ ಫುಲ್ ಖುಷಿಯಾಗೋಯ್ತು ಗೊತ್ತಾ, ಯಾಕಂದರೆ ಫಸ್ಟ್ ಟೈಮ್ ಮಾಡಿದ್ದೆನಲ್ಲ, ಫಸ್ಟ್ ಟೈಮ್ ಸಹ ಫುಲ್ ಹಿಟ್ಟಾಗೋಯ್ತು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ನನಗೆ ಮನೆಯಲ್ಲಿ ನಾರ್ಮಲಾಗಿ ನಾನು ಕೇಕ್ ಅನ್ನೋದೇ ತಿನ್ನಲ್ಲ. ನನ್ನ ಮಕ್ಕಳ ಬರ್ತ್ಡೇಲಿ ಸಹ ಒಂದ್ಸಲಿ ಸಹ ಬಾಯಲ್ಲಿ ಇಟ್ಕೊಳಲ್ಲ ನಾನು ಕೇಕ್, ನನಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ಇವತ್ತು ಈ ಕೇಕ್ನ ಎಷ್ಟೊಂದು ತಿಂದ್ಬಿಟ್ಟಿದ್ದೀನಿ, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಷ್ಟು ಸ್ವೀಟ್ ಇಲ್ಲ ನಮ್ಮ ಮನೇಲಿ, ನಾರ್ಮಲಾಗಿ ಅಷ್ಟು ಸ್ವೀಟ್ ತಿನ್ನಲ್ಲ ನಾವು, ಅಷ್ಟು ಸ್ವೀಟ್ ಸಹ ಇಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಕೃತಿಕಾ ಮಕ್ಕಳು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ನೋಡ್ಬೋದು ನಾನು ಬಟರ್ ಪೇಪರ್ ಹಾಕಿಲ್ಲ ಅಲ್ವಾ, ಅದು ಬರುತ್ತೋ ಇಲ್ವೋ ಅಂದ್ಕೊಂಡೆ. ಬಟ್ ಬಂತು, ಬಟರ್ ಪೇಪರ್ ಹಾಕಿಲ್ಲ ಅಂದರೂ ಇದರಲ್ಲಿ ಬರುತ್ತೆ ಅಂತ. ಇವಾಗ ನಮಗೆ ಸ್ವಲ್ಪ ಇದಾಯಿತು, ಓಕೆ ಬಟರ್ ಪೇಪರ್ ಏನು ಬೇಕಿರಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ತುಂಬ ಚೆನ್ನಾಗಿತ್ತು. ಕೃತಿಕಾ ಅಂತೂ ತುಂಬ ಇಷ್ಟಪಟ್ಟು ತಿಂದಳು ಕೇಕ್ನ. ಅನ್ನ ಹೇಗಿದೆ? ಹೇಗಿದೆ? ಚೆನ್ನಾಗಿದೆ. ಎಮ್ಮಿ. ಇನ್ನು ಜಿಶು ಏನೋ ಸ್ವಲ್ಪ ಪೇಪರ್ ಕ್ರಾಫ್ಟ್ ಮಾಡ್ಕೊತಾ ಇದ್ದೆ. ಇನ್ನು ಕೈಗೆಲ್ಲ ಗ್ಲೂ ಎಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನು ನಾನೇ ತಿನ್ನಿಸ್ತಾ ಇದ್ದೀನಿ ಅವನಿಗೂ ತುಂಬ ಚೆನ್ನಾಗಿದೆ ಅಂತೇಳಿ. ಅವ್ನು ಸ್ವಲ್ಪ ಒಂದೊಂದ್ಸಲಿ ಕೇಳ್ತಾ ಇದ್ದ, ಅಮ್ಮ ನೀನು ಮಾಡಬೇಡಮ್ಮ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸಲಿ ಕೇಳ್ತಾ ಇದ್ದ, ಅಮ್ಮ ಮಾಡು ಅಂತ ಹೇಳ್ಬಿಟ್ಟು. ಬಟ್ ಅವಾಗ ಅವನಿಗೂ ತುಂಬ ಇಷ್ಟ ಆಗಿ ಹೇಳ್ತಾ ಇದ್ದೀನಿ, ಯಾವಾಗಲೂ ಇನ್ನು ಮನೆಯಲ್ಲೇ ಮಾಡು ನಿನ್ನ ಕೇಕು, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನಿಬ್ಬರು ಮಕ್ಕಳಿಗೂ ಸ್ವಲ್ಪ ಕೇಕ್ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಔಟ್ಸೈಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ, ತುಂಬ ಬಿಸಿಲಿದೆ,
ಫುಲ್ ಹಾಟ್ ಆಗಿದೆ, ಮಕ್ಕಳು ಆಟ ಆಡಲಿ, 1 ವೀಕಿಂದ ಔಟ್ಸೈಡ್ ಹೋಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಔಟ್ಸೈಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. 2 ಡೇಸಿಂದ ಆ್ಯಕ್ಚುಲಿ ಹಿಂದಿನ ದಿವಸನೂ ಚೆನ್ನಾಗಿತ್ತು. ಅವತ್ತು ಹಸ್ಬೆಂಡ್ ಕರ್ಕೊಂಡು ಹೋಗಿದ್ರು, ಇವತ್ತು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಸ್ವಲ್ಪ ಮೀಟಿಂಗಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಕೃತಿಕಾಗಿ ಹೊಸ ಸೈಕಲ್ ತಗೊಂಡ್ವಿ. ಅದಕ್ಕೋಸ್ಕರ ಅವಳು ನಾರ್ಮಲಾಗಿ ಸ್ಕ್ರಾಲರಲ್ಲಿ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ರೆ ಅವರನ್ನ ಸೈಕಲ್ ತುಳಿತಾಳಲ್ವ, ಇವಾಗ ಸ್ವಲ್ಪ ಗೊತ್ತಾಗುತ್ತಲ್ಲ ಆ ಸೈಕಲ್ ಇವಳು ತುಳಿಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ಲು. ಅದಕ್ಕೋಸ್ಕರ ಅವಳಿಗೂ ಒಂದು ತೊಗೊಂಡ್ಬಿಟ್ಟಿವಿ. ಸೊ ಅವಳಿಗೂ ಇರಲಿ ಅಂತ ಹೇಳ್ಬಿಟ್ಟು, ಬಟ್ ಅವಳಿಗೆ ಆಗ್ತಾಯಿಲ್ಲ, ಅದು ಇನ್ನೂ ಸ್ವಲ್ಪ ದೊಡ್ಡದು, ಇನ್ನೂ ಸ್ವಲ್ಪ ಹೈಟ್ ಬೆಳಿಬೇಕು, ನೆಕ್ಸ್ಟ್ ಇಯರ್ಗೆ ಚೆನ್ನಾಗಾಗುತ್ತೆ ಅವಳು ತುಳಿಯೋದಕ್ಕೆಲ್ಲನೂ. ಇವಾಗ ಸುಮ್ಮನೆ ಕೂತ್ಕೊಂಡಿರ್ತಾಳೆ, ತಳ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿದೆ ನಮಗೆ. ಇನ್ನು ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಗೆ ಅಪರೂಪಕ್ಕೆ 6-7 ತಿಂಗಳಿಗೆ ಆದಮೇಲೆ ಈ ಥರ ಬಿಸಿಲು ಬರುತ್ತಲ್ವ. ಸೊ ಎಲ್ಲರೂ ಫುಲ್ಲು ಯಾರು ಮನೆಯಲ್ಲೇ ಇಲ್ಲ ಅನ್ನಿಸ್ತು ನನಗೆ. ಪಾರ್ಕ್ ಹತ್ರ ಹೋದ್ಮೇಲೆ ಅಷ್ಟು ಜನ ಇದ್ದಾರೆ, ಪಾರ್ಕಲ್ಲೇ ಇದ್ದಾರೆ ಎಲ್ಲ ಮಕ್ಕಳು. ಈ ಏರಿಯಾದಲ್ಲಿರೋದು ಇದೊಂದು ಪಾರ್ಕ್, ನಮ್ಮ ಅಪಾರ್ಟ್ಮೆಂಟ್ ಹಿಂದೆನೇ ಇದೆ, ಇದೊಂದೇ ಪಾರ್ಕ್ ಇರೋದು ಈ ಏರಿಯಾದಲ್ಲಿರೋದು. ಸೊ ಹಾಗಾಗಿ ಫುಲ್ ಎಲ್ಲರೂ ಅಲ್ಲಿರೋ ಅವರೆಲ್ಲ ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ ಪಾರ್ಕಲ್ಲೇನು. ಇನ್ನು ಮಕ್ಕಳಂತೂ ತುಂಬ ಚೆನ್ನಾಗಿ ಆಟ ಆಡಿದ್ರು. ಕೃತಿಕಾ ಅವರೆಲ್ಲನೂ ತುಂಬ ಹೊತ್ತು ಇರೋಕ್ಕಾಗಿಲ್ಲ, ಯಾಕೆ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಇಲ್ಲಿ ಕೃತಿಕಾ ಅವ್ರ ಅಣ್ಣಗೆ ಆಟ ಆಡೋಕೆ ಬಿಡ್ತಾಯಿಲ್ಲ, ಅವನು ಸೈಕಲ್ ತುಳಿಬೇಕಂತೆ, ಬಟ್ ಅವಳ ಜೊತೆ ಆಟ ಆಡಬೇಕಂತೆ. ಅವನಿಗೆ ಬಿಡ್ತಾಯಿಲ್ಲ. ಅವ್ನ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ, ಜಯಪ್ರೀತ್ ಬಾ ಅಂತ ಹೇಳ್ಬಿಟ್ಟು ಅವ್ರು ಕರಿತಾ ಇದ್ದಾರೆ, ಬಟ್ ಅವಳು ಬಿಡ್ತಾಯಿಲ್ಲ. ನನ್ನ ಜೊತೆ ಆಟ ಆಡಬೇಕು ನೀನು ಅಂತ ಹೇಳ್ಬಿಟ್ಟು. ಏನು ಕರಿತಾಳು, ಈ ಜಿಶು ಬಾ ಇಲ್ಲಿ ಅಂತ ಹೇಳ್ತಾ ಇದ್ದಾಳೆ. ಅವ್ನಿಗೆ ಹೋಗೋಕ್ಕೆ ಬಿಡ್ತಾಯಿಲ್ಲ. ಆಮೇಲೆ ಅವಳು ಬಿಡಲ್ಲ ಅಂತ ಹೇಳ್ಬಿಟ್ಟು ನಾನು ಸೈಕಲ್ ಸೈಡ್ಗೆ ಇಟ್ಬಿಟ್ಟು ಒಂದು 5-10 ಮಿನಿಟ್ಸ್ ಆಟ ಆಡಿಸ್ಬಿಟ್ಟು ಹೋಗೋ, ಆಮೇಲೆ ಬಿಡ್ತಾಳೆ ಅಂತ ಹೇಳಿದ್ದಕ್ಕೆ ಇನ್ನು ಅವನು ಕೃತಿಕಾ ಇಬ್ಬರು ಸೇರಿಬಿಟ್ಟು ಇನ್ನು ಸ್ಲೈಡ್ ಆಡೋಕೆ ಬಂದರು. ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ, ಜಿಶಿಗೆ ಆಟ ಆಡೋಣ ಬಾ ಅಂತ ಹೇಳ್ಬಿಟ್ಟು. ಜಿಶು ಸೈಕಲ್ ಆ ಫ್ರೆಂಡ್ಸೇ ತಗೊಂಡು ಅವಳೇ ಆಟ ಆಡ್ತಾ ಇದ್ದಾರೆ. ಅವ್ರಿಗೂ ಬಿಡ್ತಾ ಇಲ್ಲ. ಕೃತಿಕಾ ಅಣ್ಣ ಸೈಕಲ್ ತಗೊಂಡಿದ್ದಾಳೆ ಅಂತ ಅದನ್ನು ಬಿಡ್ತಾ ಇಲ್ಲ. ಇನ್ನು ಆಮೇಲೆ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಸ್ವಿಂಗ್ ಆಡಿದ್ಮೇಲೆ ಅವನು ಹೊರಟೋಗ್ಬಿಟ್ಟ, ಇವಳು ಇದರಲ್ಲಿ ಇದ್ದುಬಿಟ್ಲು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಮನೆಗೆ ವಾಪಸ್ ಬಂದುಬಿಟ್ಟು, ಯಾಕಂದರೆ ಇವಾಗ ಗ್ರೀನ್ ಬರ್ತಾ ಇದೆ ಅಲ್ವಾ, ಸ್ವಲ್ಪ ಏನೋ ಚಿಕ್ಕ ಚಿಕ್ಕ ಹುಳುಗಳ ಥರ ಇದ್ದಾವೆ, ಅದೆಲ್ಲ ಮಕ್ಕಳ ಮೇಲೆ ಬಂದರೆ ಮತ್ತೆ ಏನಾದರೂ ಆಗುತ್ತೆ, ಯಾಕೆ ಅಂತ ಹೇಳ್ಬಿಟ್ಟು ನಾನು ಇನ್ನು ಮನೆಗೆ ವಾಪಸ್ ಕರ್ಕೊಂಡ್ಬಂದುಬಿಟ್ಟು ಇನ್ನು ಮನೆಗೆ ಬಂದಿದ್ದ ತಕ್ಷಣ ಫಸ್ಟು ಕೃತಿಕಾಗೆ ಸ್ನಾನ ಮಾಡಿಸ್ಬಿಟ್ಟು, ಅಲ್ಲೆಲ್ಲ ಫುಲ್ ಹುಲ್ಲಲ್ಲೆಲ್ಲ ಮಲಗಿ ಹೊರಲಾಡಿದ್ದಾಳೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಿದ್ರು, ಅವ್ರ ಹತ್ರ ಕೂತ್ಕೊಂಡೆಲ್ಲನೂ. ಅದಕ್ಕೋಸ್ಕರ ಬಂದಿದ್ದ ತಕ್ಷಣ ಇಬ್ರಿಗೂ ಸ್ನಾನ. ನೈಟ್ಗೆ ಏನಾದರೂ ಅಡುಗೆ ಮಾಡ್ಕೋಬೇಕು. ಆಫ್ಟರ್ನೂನು ಮನೆಯಲ್ಲಿ ಅಡುಗೆನೇ ಮಾಡಿಲ್ಲ. ಇನ್ನು ಬೆಳಿಗ್ಗೆ ಸ್ವಲ್ಪ ಆಮ್ಲೆಟ್ ಮಾಡಿ ತಿಂದಿದ್ದು ಅಷ್ಟೇ, ಆಮೇಲೆ ಏನು ತಿಂದೇ ಇಲ್ಲ. ಈವ್ನಿಂಗ್ ಬಂದು ಸ್ವಲ್ಪ ಕೇಕ್ ತಿಂದ್ವಲ್ಲ, ಅದಕ್ಕೋಸ್ಕರ ಯಾರಿಗೂ ಏನೂ ಬೇಡ ಅನ್ನಿಸ್ತು. ಆಮೇಲೆ ನೈಟಿಗೆ ಏನಾದರೂ ಮಾಡ್ಕೊಳೋದು ಹೇಳು ಅಂತ ಹೇಳ್ಬಿಟ್ಟು ಇನ್ನು ನೈಟಿಗೆ ಏನಾದರೂ ಸ್ವಲ್ಪ ಚಪಾತಿನ ಏನಾದರೂ ಮಾಡಿಬಿಡ್ತೀನಿ. ಇನ್ನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಇಲ್ಲಿವರೆಗೂ ನೋಡ್ತಾ ಇದ್ದರೆ, ಅಂದರೆ ಫಸ್ಟಿಂದ ವಿಡಿಯೋ ಇಲ್ಲಿವರೆಗೂ ಕಂಟಿನ್ಯೂ ಮಾಡಿ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಈ ವಿಡಿಯೋನ ಬೇರೆಯವ್ರಿಗೆ ರೆಕಮೆಂಡ್ ಆಗುತ್ತೆ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್. ಹ್ಯಾವ್ ಎ ನೈಸ್ ಡೇ.